ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಮಕ್ಕಳೆಲ್ಲರಿಗೂ ಕನ್ನಡ ತರಗತಿಗೆ ಸುಸ್ವಾಗತ. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಡಾಕ್ಟರ್ ಕೃಷ್ಣಾನಂದ ಕಾಮತ್ರವರು ಬರೆದಿರುವ ಪರಿಸರ ಸಮತೋಲನ ಎಂಬ ಪಾಠದ ಬಗ್ಗೆ ತಿಳಿಯುತ್ತಿದ್ದೆವು. ಇದರಲ್ಲಿ ಈ ಭೂಮಿಯಲ್ಲಿ ಪ್ರತಿಯೊಂದು ಪ್ರಾಣಿಗೂ ಬದುಕುವ ಹಕ್ಕು ಇದೆ. ಆದರೆ ತನಗಿರುವ ಸಂತಾನ ಸಾಮರ್ಥ್ಯವನ್ನು ಬಳಸಿದ್ದರೆ, ಅವುಗಳ ಮರಿಗಳೆಲ್ಲ ಬದುಕಿ ಇರುವಂತಾಗಿದ್ದರೆ ಯಾವ ಪ್ರಾಣಿಗೂ ಹೊಟ್ಟೆ ತುಂಬ ಆಹಾರ ಸಿಗುತ್ತಿರಲಿಲ್ಲ ಎಂಬುದನ್ನು ಕುದುರೆ, ಒಂಟೆ, ಜಿರಾಫೆಗಳ ಉದಾಹರಣೆಯೊಂದಿಗೆ ತಿಳಿದಿದ್ದೇವೆ. ಹಾಗೂ ಪ್ರಾಣಿಗಳಂತೆ ಸಸ್ಯಗಳೂ ಸಹ ತಮ್ಮ ವಂಶಾಭಿವೃದ್ಧಿಗೆ ಪ್ರಯತ್ನಿಸುತ್ತವೆ ಎಂದು ಸಹ ತಿಳಿದೆವು. ಇಂದಿನ ತರಗತಿಯಲ್ಲಿ ನಾವು ಮನುಷ್ಯ ಹೇಗೆ ಪ್ರಾಣಿ ಹಾಗೂ ಪರಿಸರವನ್ನು ನಾಶ ಮಾಡುತ್ತಿದ್ದಾನೆ, ಅದರ ಪರಿಣಾಮವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಪುಟ ಸಂಖ್ಯೆ 37ರಲ್ಲಿ ಮಾನವ ತನ್ನ ಸ್ವಾರ್ಥಕ್ಕಾಗಿ ಎಷ್ಟೋ ಪ್ರಾಣಿಗಳನ್ನು ನಿರ್ನಾಮ ಮಾಡುತ್ತಿದ್ದಾನೆ. ಜೀವಿತ ಪ್ರಾಣಿಗಳಲ್ಲಿಯೇ ದೊಡ್ಡದು ಎನಿಸಿಕೊಂಡ ದೇಹ, ಆಕಾರ ದೊಡ್ಡದಿದ್ದರೂ ಅತಿ ಸಣ್ಣದಾಗಿರುವ ಸಸ್ಯಾಹಾರವನ್ನೇ ಭಕ್ಷಿಸುವ ಮಾನವನಿಗೆ ಯಾವ ರೀತಿಯಿಂದಲೂ ಕೇಡು ಮಾಡದ ತಿಮಿಂಗಿಲಗಳನ್ನು ಅದರ ಕೊಬ್ಬಿಗಾಗಿ ಬೇಟೆಯಾಡಿ ಇಂದು ಅದರ ಜಾತಿಯೇ ನಿರ್ನಾಮವಾಗುವಷ್ಟು ಕಡಿಮೆ ತಿಮಿಂಗಿಲಗಳು ಉಳಿದಿವೆ. ನೋಡಿ ಮಕ್ಕಳೇ, ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಎಷ್ಟೋ ಪ್ರಾಣಿಗಳನ್ನು ನಿರ್ನಾಮ ಅಂದರೆ ನಾಶ ಮಾಡ್ತಾ ಇದ್ದಾನೆ ಅಲ್ವಾ. ಜೀವಿತ ಪ್ರಾಣಿಗಳಲ್ಲಿಯೇ ಅಂದರೆ ಇಡೀ ಪ್ರಾಣಿಗಳ ಜಾತಿಗಳಲ್ಲಿಯೇ ಅತಿ ದೊಡ್ಡದು ಅಂದರೆ ತಿಮಿಂಗಿಲ ಅಲ್ವಾ. ಈ ತಿಮಿಂಗಿಲಗಳನ್ನು ಕೂಡ ಏನು ಮಾಡ್ತಿದ್ದಾನೆ ಮನುಷ್ಯ, ಮನುಷ್ಯನಿಗೆ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ. ಅಂದರೆ ಅದು ಮನುಷ್ಯ ಇರೋ ಹತ್ರ ಬಂದು ಏನಾದರೂ ಸಾಯಿಸೋದಂತೆ, ಏನಾದರೂ ಕಿರಿಕಿರಿ ಮಾಡೋದಂತೆ ಆ ಥರ ಏನು ಮಾಡೋದಿಲ್ಲ. ಆದರೂ ಕೂಡ ಮನುಷ್ಯ ಏನು ಮಾಡ್ತಿದ್ದಾನೆ, ಅದನ್ನೂ ಕೂಡ ಬಿಡ್ತಿಲ್ಲ. ಏನು ಮಾಡ್ತಾನೆ, ಅದನ್ನು ಸಾಯಿಸಿ ಅದರ ಕೊಬ್ಬನ್ನು ಬೇಟೆಯಾಡಿ ಅದನ್ನು ಕೊಬ್ಬನ್ನು ಉಪಯೋಗಿಸ್ಕೊಳ್ತಾ ಇದ್ದಾನೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ತಿಮಿಂಗಿಲಗಳು ಕಾಣೋದೇ ಅಪರೂಪವಾಗಿ ಹೋಗ್ಬಿಟ್ಟಿದ್ದಾವೆ. ಇದೇ ರೀತಿಯಾಗಿ ಮೊಸಳೆಗಳ ಚರ್ಮಕ್ಕೆ ಪಾಶ್ಚಾತ್ಯ ಮಹಿಳೆಯರು ಮನಸೋತಿದ್ದಾರೆ. ನೋಡಿ, ಮೊಸಳೆನೆ ನೋಡಲಿಕ್ಕೆ ಒಂಥರ ಕಾಣುತ್ತೆ, ಕ್ರೂರವಾಗಿ ಕಾಣುತ್ತೆ. ಆದರೂ ಕೂಡ ಅದನ್ನು ಮನುಷ್ಯ ಏನು ಮಾಡ್ತಿದ್ದಾನೆ, ಪಾಶ್ಚಾತ್ಯ ಮಹಿಳೆಯರು ಅಂದರೆ ನಮ್ಮ ದೇಶ ಪರದೇಶದ ಮಹಿಳೆಯರಿದ್ದಾರಲ್ಲ ಅವರೆಲ್ಲರೂ ಅದಕ್ಕೂ ಮನಸೋತು ಏನು ಮಾಡ್ತಿದ್ದಾರೆ, ಮೊಸಳೆಗಳನ್ನು ಅತಿಯಾಗಿ ಬೇಟೆಯಾಡಿ ಕರ್ನಾಟಕದ ಬನ್ನೇರುಘಟ್ಟದಲ್ಲಿ ಮೊಸಳೆಗಾಗಿಯೇ ಮಾಡಿದ ಆಲಯದಲ್ಲಿ ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆ ಮಾಡುವ ಪ್ರಸಂಗ ಬರಲಿಲ್ಲವೇ? ಲೇಖಕರು ಪ್ರಶ್ನೆ ಮಾಡ್ತಿದ್ದಾರೆ ಮಕ್ಕಳೇ. ಆ ಪಾಶ್ಚಾತ್ಯ ಮಹಿಳೆಯರು ಮೊಸಳೆಗಳಿಗೆ ಮನಸ್ಸು ಹೊತ್ಬಿಟ್ಟು ಅವನ್ನು ಕೂಡ ಬಿಡ್ತಾ ಇಲ್ಲ. ಮೊಸಳೆಗಳನ್ನು ಕೂಡ ಏನು ಮಾಡ್ತಾರೆ, ಬೇಟೆಯಾಡಿ ಸಾಯಿಸ್ತಾ ಇದ್ದಾರೆ. ಅದು ಚರ್ಮವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಆ ಚಿತ್ರದಲ್ಲಿ ತೋರಿಸಿದೀನಿ ನೋಡಿ, ಚರ್ಮವನ್ನು ಹೇಗೆ ತೆಗೆದಿದ್ದಾರೆ ಅಲ್ವಾ. ಆ ಚರ್ಮವನ್ನು ಕೂಡ ಮಹಿಳೆಯರು ಉಪಯೋಗಿಸ್ತಾ ಇದ್ದಾರಂತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಬನ್ನೇರುಘಟ್ಟದಲ್ಲಿ ಮೊಸಳೆಗೋಸ್ಕರ ಅಂತಲೇ ಏನು ಮಾಡಿದ್ದಾರೆ, ಮೊಸಳೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಸ್ಥಳವನ್ನು ನಿರ್ಮಾಣ ಮಾಡಿದ್ದಾರೆ. ಯಾವುದದು, ಬನ್ನೇರುಘಟ್ಟಗಳಲ್ಲಿ ಒಂದು ಆಲಯವನ್ನು ಸ್ಥಾಪನೆ ಮಾಡಿದಾರಂತೆ. ಅದರಂತೆ ಹುಲಿ, ಸಿಂಹ, ಚಿರತೆಗಳ ಮೈದೊಗಲು, ಹುಲಿಯನ್ನು ಸಾಯಿಸ್ತಾ ಇದ್ದಾರೆ. ಹುಲಿಯ ಚರ್ಮಕ್ಕಾಗಿ, ಸಿಂಹಗಳ ಚರ್ಮಕ್ಕಾಗಿ, ಚಿರತೆಗಳ ಚರ್ಮಕ್ಕಾಗಿ, ಮೈದೊಗಲು ಅಂದರೆ ಚರ್ಮ, ಈ ಚರ್ಮಕ್ಕಾಗಿ ಕೂಡ ಏನು ಮಾಡ್ತಾರೆ, ಅಪಾರ ಧನ ತರುವುದರಿಂದ ಅವುಗಳನ್ನು ಹೆಚ್ಚಾಗಿ ಬೇಟೆಯಾಡಿದ್ದರಿಂದ ಅವುಗಳ ಸಂತತಿ ಕಡಿಮೆಯಾಗಿದೆ. ಅಂದರೆ ಇದಕ್ಕೆ ಹೆಚ್ಚಿನ ತುಂಬ ರೇಟು ಹುಲಿಯ ಒಂದು ಚರ್ಮಕ್ಕೆ, ಸಿಂಹದ ಒಂದು ಚರ್ಮಕ್ಕೆ ಎಲ್ಲ. ಹಾಗಾಗಿ ಅದನ್ನು ಬೇಟೆಯಾಡಿ ಮಾರಾಟ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಹುಲಿಯ ಸಂಖ್ಯೆ ಈಗ ಕಡಿಮೆ ಆಗಿಬಿಟ್ಟಿದೆ, ಸಿಂಹಗಳ ಸಂಖ್ಯೆನೂ ಕಡಿಮೆ ಆಗಿಬಿಟ್ಟಿದೆ. ಹಾವುಗಳನ್ನಂತೂ ಆಜನ್ಮ ವೈರಿಗಳಂತೆ ಭಾವಿಸಿ ಸಿಕ್ಕಲ್ಲಿ ಕೊಂದು ಕೆಲವು ಜಾತಿಯ ಹಾವುಗಳು ಇಂದು ನಶಿಸಿ ಹೋಗಿದ್ದರಿಂದ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸಿನಲ್ಲಿ ಪ್ರಾರಂಭಿಸಬೇಕಾದ ಪ್ರಸಂಗ ಬಂತು. ನೋಡಿ, ಈಗ ಹಾವು ಕಂಡ್ರೆ ಎಲ್ಲರಿಗೂ ಭಯನೇ ಅಲ್ವಾ. ನೀವು ಹಾವು ಬಂದ ತಕ್ಷಣ ಯಾರು, ನಾನಾದರೂ ಹೆದರ್ಕೋತೀನಿ, ನೀವಾದರೂ ಹೆದರ್ಕೊಂಡು ಓಡೋಗ್ಬಿಡ್ತೀವಿ ಅಲ್ವಾ. ಆದರೆ ನಮಗೆಷ್ಟು ಭಯ ಆಗುತ್ತೋ ಹಾವನ್ನು ನೋಡಿ, ಆ ಹಾವಿಗೂ ಕೂಡ ಮನುಷ್ಯರನ್ನು ನೋಡಿ ಅಷ್ಟೇ ಭಯ ಆಗತ್ತೆ. ಅದು ಕೂಡ ಒಂದು ಜೀವಿನೇ ಅಲ್ವಾ. ಆದರೂ ಕೂಡ ಏನು ಮಾಡ್ತಿದ್ದೀವಿ, ಆ ಹಾವು ಕಂಡಲ್ಲಿ ಅವನ್ನ ಕೊಂದು ಸಾಯಿಸ್ತಾ ಇದ್ದೀವಿ.
ಈ ರೀತಿ ಸಾಯಿಸೋದ್ರಿಂದ ಎಷ್ಟೋ ಜಾತಿಯ ಹಾವುಗಳೇನಾಗಿದ್ದಾವೆ, ನಾಶ ಆಗಿ ಹೋಗ್ಬಿಟ್ಟಿದ್ದಾವೆ. ಅದರಲ್ಲೂ ಹೆಚ್ಚಾಗಿ ವಿಷಕಾರಿ ಹಾವುಗಳನ್ನಂತೂ ಕಂಡ್ರೆ ಮನುಷ್ಯನೂ ಬಿಡೋದಿಲ್ಲ. ಹಾಗಾಗಿ ಈ ಸರ್ಕಾರನೇ ಏನು ಮಾಡಿಬಿಟ್ಟಿದೆ, ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರವನ್ನು, ಅಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ಮಕ್ಕಳೇ, ಅದು ಮದ್ರಾಸ್ನಲ್ಲಿರ್ತಕ್ಕಂಥ ಒಂದು ಕೇಂದ್ರ. ಮುಂಬೈನಲ್ಲೂ ಒಂದು ಕೇಂದ್ರ ಓಪನ್ ಮಾಡಿದ್ದಾರೆ. ಹಾಗೆ ಮದ್ರಾಸ್ನಲ್ಲೂ ಕೂಡ ಒಂದು ಕೇಂದ್ರ, ಹಾವುಗಳನ್ನು ಸಾಕಲಿಕ್ಕೆ ಅಂತಲೇ ಒಂದು ಕೇಂದ್ರವನ್ನು ಓಪನ್ ಮಾಡಿದ್ದಾರೆ. ಹೊಲಗಳಲ್ಲಿ ಹಾವುಗಳು ಇಲಿಗಳನ್ನು ತಿಂದು ಜೀವಿಸುತ್ತಿದ್ದವು. ಅವುಗಳನ್ನು ನಾಶ ಮಾಡಿದ್ದರಿಂದ ವಿನಾಯಕನ ವಾಹನಗಳು ಅತಿಯಾಗಿ ಬೆಳೆದು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಮಾನವನ ಆಹಾರವನ್ನೇ ಭಕ್ಷಿಸಿ ಅವನು ಹೌಹಾರುವಂತೆ ಮಾಡಿವೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಲೇಖಕರು. ಹೊಲಗಳಲ್ಲಿ ಹಾವುಗಳು ಇಲಿಗಳನ್ನು ತಿಂದು ಜೀವಿಸುತ್ತಿದ್ದವು ಅಲ್ವಾ. ಹೊಲ ಗದ್ದೆಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ತುಂಬ ಗೊತ್ತಿರುತ್ತೆ ಈ ವಿಷಯ. ಇಲಿಗಳು ಏನು ಮಾಡ್ತಾ ಇದ್ವಂತೆ, ಹೊಲಗಳಲ್ಲಿ ಇರ್ತಕ್ಕಂಥ ಧಾನ್ಯಗಳನ್ನೆಲ್ಲ ಸ್ವಲ್ಪ ತಿಂದು ಬದುಕ್ತಾ ಇದ್ವು. ಅವುಗಳನ್ನು ನಾಶ ಮಾಡಿದ್ರಿಂದ, ಅಯ್ಯೋ ನನ್ನ ಬೆಳೆ ಹಾಳಾಗ್ತಿದೆ ಅಂತೇಳಿ ಇಲಿಗಳನ್ನೆಲ್ಲ ನಾಶ ಮಾಡೋದಕ್ಕೆ ಶುರು ಮಾಡಿದ್ರಿಂದ ಅವು ಹೊಲ ಗದ್ದೆಗಳನ್ನು ಬಿಟ್ಟು ಏನು ಮಾಡಿದಾವೆ, ಮನುಷ್ಯರು ನಾವು ವಾಸ ಮಾಡ್ತೀವಲ್ಲ ಅಲ್ಲೇ ಬಂದು ಇರ್ಲಿಕ್ಕೆ ಶುರು ಮಾಡಿದಾವೆ. ಅದೇ ವಿನಾಯಕನ ವಾಹನ ಅಂತ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಇಲಿಯನ್ನ. ಈ ರೀತಿ ಒಂದು ನಡೆದ ಒಂದು ಘಟನೆ ಅಂದರೆ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಮನುಷ್ಯ ತಿಂತಕ್ಕಂಥ ಆಹಾರವನ್ನು ಸಂಪೂರ್ಣವಾಗಿ ತಿಂದು ಖಾಲಿ ಮಾಡಿರ್ತಕ್ಕಂಥ ಒಂದು ಸಂದರ್ಭ ಎಲ್ಲ ಹೌಹಾರುವಂತೆ, ಮನುಷ್ಯನನ್ನು ಹೌಹಾರುವಂತೆ ಮಾಡಿದೆ, ಆಶ್ಚರ್ಯಗೊಳಿಸುವಂತೆ ಮಾಡಿದೆ. ನೋಡಿ, ಟ್ರಾಮ್ ಟ್ರಾಮ್ ಎಂದು ಹಾಡಿ ಮಳೆರಾಯನನ್ನು ಬರಮಾಡಿಕೊಳ್ಳುವ ಕಪ್ಪೆಯ ಅರಸನ ಮೇಲೆ ಮಾನವನು ಕೊಲೆಗಡುಕನ ಕತ್ತಿಯನ್ನೆತ್ತಿದ್ದಾನೆ. ಅವುಗಳ ಕಾಲುಗಳಿಗೆ ಪಾಶ್ಚಾತ್ಯ ದೇಶದಲ್ಲಿ ಬೇಡಿಕೆ ಇರುವುದರಿಂದ ಅವುಗಳನ್ನು ಸಿಕ್ಕಲ್ಲಿ ಹಿಡಿದು ಕೊಂದು ಕಿಸೆ ತುಂಬಿಸಿಕೊಳ್ಳುತ್ತಿದ್ದಾನೆ. ನೋಡಿ, ಟ್ರಾವ್ ಟ್ರಾವ್, ಈಗ ಮಳೆಗಾಲ ಮೊನ್ನೆ ತಾನೇ ಮಳೆ ಸುಮಾರು ಬಂತು, ಮಳೆಗಾಲ ಅಲ್ಲದೆ ಇದ್ರೂ ಮಳೆ ಬಂತು. ಆ ಮಳೆ ಸಮಯದಲ್ಲಿ ಈಗೆಲ್ಲ ನೋಡಿರ್ಬೋದು ನೀವು, ಕಂಡಲ್ಲಿ ಕಪ್ಪೆರಾಯ ಕಾಣಿಸ್ಕೊಳ್ತಿದ್ದಾನೆ ಅಲ್ವಾ. ಕಪ್ಪೆ ಅರಸನ ಮೇಲೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಕೊಲೆಗಡುಕನ ಕತ್ತಿಯನ್ನೆತ್ತಿದ್ದಾನೆ. ಅಂದರೆ ಆ ಕಪ್ಪೆಯನ್ನು ಸಹ ಮನುಷ್ಯ ಬಿಡ್ತಾ ಇಲ್ಲ. ಯಾಕೆ? ಅವುಗಳ ಕಾಲುಗಳಿಗೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಅಂದರೆ ಪರ ರಾಷ್ಟ್ರಗಳಲ್ಲಿ ಏನಾಗ್ತಾ ಇದೆ, ಹೆಚ್ಚು ಬೇಡಿಕೆ ಇದೆ. ಅವುಗಳ ಕಾಲುಗಳಿಗೆ ಹೆಚ್ಚು ಬೇಡಿಕೆ ಇರೋದ್ರಿಂದ ಅವನ್ನು ಕಪ್ಪೆಯನ್ನು ಸಾಯಿಸಿ ಏನು ಮಾಡ್ತಾ ಇದ್ದಾನೆ, ಮಾರಾಟ ಮಾಡ್ತಾ ಇದ್ದಾನೆ. ಕಿಸೆ ಅಂದರೆ ಜೇಬನ್ನು ತುಂಬಿಸ್ಕೊಳ್ತಾ ಇದ್ದಾನೆ, ಹಣದಿಂದ ತುಂಬಿಸ್ಕೊಳ್ತಾ ಇದ್ದಾನೆ. ಅಂದರೆ ಈ ಕಪ್ಪೆಯನ್ನು ನಾಶ ಮಾಡಿ ಇವನು ಬದುಕ್ತಾ ಇದ್ದಾನೆ ಮನುಷ್ಯ. ಮಾನವನು ಬೆಳೆದ ಆಹಾರ ಧಾನ್ಯದಲ್ಲಿ 10% ಬೆಳೆಗಳನ್ನು ಕ್ರಿಮಿಕೀಟಗಳು ನಾಶ ಮಾಡುತ್ತವೆ ಎಂದು ಲೆಕ್ಕಾಚಾರ ಹಾಕಿದ್ದಾರೆ. ಒಂದು ಕಪ್ಪೆ ದಿನವೊಂದಕ್ಕೆ 100-200 ತನಕ ಕ್ರಿಮಿಕೀಟಗಳನ್ನು ಭಕ್ಷಿಸಿ ಎಷ್ಟೋ ಆಹಾರ ಧಾನ್ಯವನ್ನು ಸಂರಕ್ಷಿಸುತ್ತದೆ. ನೋಡಿ, ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಬೆಳೆದ ಆಹಾರ ಧಾನ್ಯದಲ್ಲಿ 10-15 ಬೆಳೆಗಳನ್ನು ಕ್ರಿಮಿಕೀಟಗಳು ನಾಶ ಮಾಡುತ್ತವೆ ಎಂದು ಲೆಕ್ಕಾಚಾರ ಹಾಕಿದ್ದಾನೆ. ಅಂದರೆ 100ರಲ್ಲಿ 10-15, 10%, 15% ಅಂತ ಹೇಳ್ತೀವಲ್ಲ ಅಷ್ಟು. ಆದರೆ ಒಂದು ಕಪ್ಪೆ ಎಷ್ಟು ತಿಂತಿತ್ತಂತೆ ಕ್ರಿಮಿಕೀಟಗಳನ್ನು ಅಂದರೆ ಒಂದು ದಿನಕ್ಕೆ 100-200 ಕ್ರಿಮಿಕೀಟಗಳನ್ನು ತಿಂತಾ ಇತ್ತಂತೆ. ಈ ಕ್ರಿಮಿಕೀಟಗಳನ್ನು ತಿನ್ನೋದ್ರಿಂದ ಯಾರಿಗೆ ಲಾಭ? ರೈತನಿಗೆ ಲಾಭ ಆಗ್ತಿತ್ತು ತಾನೆ. ಆದರೆ ಏನು ಮಾಡ್ತಿದ್ದಾನೆ ಮನುಷ್ಯ, ಆ ಕಪ್ಪೆಗಳನ್ನು ನಾಶ ಮಾಡೋದ್ರಿಂದ ಈಗ ಅವುಗಳ ಹತ್ಯೆಯನ್ನು ಪ್ರಾರಂಭಿಸಿದರೆ ಅನ್ನದೇವರು ಮೆಚ್ಚುವನೆ. ಅಂದರೆ ರೈತ ಏನು ಮಾಡಬೇಕು, ಮೆಚ್ಕೊಳ್ತಾನ? ಏನು ಮಾಡೋಕ್ಕಾಗಲ್ಲ ಅಲ್ವಾ. ಅದು ನಾಶ ಆದರೆ ಬೆಳೆ ಕೂಡ ನಾಶ ಆಗ್ತಾ ಹೋಗುತ್ತೆ. ಒಂದು ದಟ್ಟವಾದ ಕಾಡನ್ನು ಮಾನವ ಕಡಿದನೆಂದು ಇಟ್ಟುಕೊಳ್ಳೋಣ. ಅಲ್ಲಿದ್ದ ಹಕ್ಕಿಗಳು ಬೇರೆ ತಾಣ ಹುಡುಕಿಕೊಳ್ಳಬೇಕಾಗುತ್ತದೆ. ಇಲ್ಲಿ ಲೇಖಕರು ಹೇಳ್ತಿದ್ದಾರೆ, ಒಂದು ಕಾಡಿನ ಉದಾಹರಣೆಯನ್ನು ಕೊಟ್ಟು, ದಟ್ಟವಾದ ಒಂದು ಕಾಡನ್ನು ಕಡಿದು ಫುಲ್ ನಾಶ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಆಗೇನಾಗುತ್ತೆ, ಅಲ್ಲಿದ್ದ ಹಕ್ಕಿಗಳೆಲ್ಲ ಬೇರೆ ತಾಣ ಅಂದರೆ ಬೇರೆ ಸ್ಥಳವನ್ನು ಹುಡುಕೊಳ್ಬೇಕಾಗುತ್ತೆ. ಮೇವು ಇಲ್ಲದ್ದರಿಂದ ಚಿಗರೆಗಳು ಮಾಯವಾಗುತ್ತವೆ. ಪಕ್ಷಿಗಳೂ ಹೋದವು, ಈಗ ಮೇವು ಸಿಗೋದಿಲ್ಲ ಅಲ್ವಾ. ಹಾಗಾಗಿ ಅಲ್ಲಿರ್ತಕ್ಕಂಥ ಚಿಗರೆ ಅಂದರೆ ಜಿಂಕೆಗಳು ಕೂಡ ಮಾಯವಾಗಿ ಹೋಗ್ತಾ ಇದ್ದಾವೆ. ಚಿಗರೆಗಳನ್ನು ಬೇಟೆಯಾಡಿ ಜೀವಿಸಿದ್ದ ಹುಲಿ, ಒಂಥರ ಎಲ್ಲದಕ್ಕೂ ಒಂದು ಸಂಬಂಧ ಇದೆ ಮಕ್ಕಳೇ. ಏನಾಗುತ್ತೆ, ಈಗ ಜಿಂಕೆಗಳಿಲ್ಲ ಅಂದರೆ ಜಿಂಕೆಗಳನ್ನು ತಿಂದು ಬದುಕ್ತಿದ್ದಿದ್ದು ಯಾವುದು? ಹುಲಿ, ಚಿರತೆ, ಸಿಂಹಗಳು ಅಲ್ವಾ. ಅವುಗಳು ಕೂಡ ಏನಾಗುತ್ತೆ, ಅವು ಸಾಯಬೇಕಾಗುತ್ತೆ ಅಲ್ವಾ.
ಅದು ಜಿಂಕೆಗಳಿಲ್ಲ ಅಂದರೆ ಹುಲಿ, ಸಿಂಹ, ಚಿರತೆಗಳು ಕೂಡ ತೊಲಗಬೇಕಾಗುತ್ತದೆ. ಆ ಕಾಡಿನಿಂದ ಬೇರೆ ಕಡೆ ಹೋಗಬೇಕಾಗುತ್ತೆ. ಅವಿತುಕೊಳ್ಳಲು ಮರೆ ಇಲ್ಲದ್ದರಿಂದ ತೋಳ, ಕರಡಿಗಳು ಓಡಿ ಹೋಗುತ್ತವೆ. ಕರಡಿಗಳ ವಾಸಸ್ಥಾನ, ತೋಳದ ವಾಸಸ್ಥಾನ ಕೂಡ ಮರ ಗಿಡಗಳೇ ಅಲ್ವಾ. ಅವು ಕೂಡ ಏನಾಗ್ತವೆ, ಅಯ್ಯೋ ಕಾಡಿಲ್ಲ ಅಂತೇಳಿ ಅವು ಕೂಡ ಬೇರೆ ಕಡೆ ಹೋಗಬೇಕಾಗುತ್ತೆ. ಹಣ್ಣು ಹಂಪಲುಗಳು ಸಿಗದಿದ್ದುದರಿಂದ ಇಣಚಿ, ಕಣ್ಣು ಕಪ್ಪಡಿಗಳು ಪ್ರಯಾಣ ಬೆಳೆಸುತ್ತವೆ. ಹೆಣಸಿಗಳು ಮತ್ತು ಬಾವಲಿಗಳು ಅಂತ ಹೇಳ್ತೀವಲ್ಲ, ಕಣ್ಣು ಕಪ್ಪಡಿ, ಇವೆಲ್ಲವೂ ಕೂಡ ಏನಾಗುತ್ತೆ, ಬೇರೆ ಕಡೆ ಹೋಗಬೇಕಾಗುತ್ತೆ. ಬೋಳು ಮಾಡಿದ ಕಾಡಿನಲ್ಲಿ ವಾಸಿಸಿ ಏನು ಪ್ರಯೋಜನವೆಂದು ಇಲಿಗಳೂ ಹೊರಡುತ್ತವೆ. ಇನ್ನು ಏನು ಇಲ್ಲದೆ ಇರ್ತಕ್ಕಂಥ ಸ್ಥಳದಲ್ಲಿ ಇಲಿಗಳಿರಕ್ಕೆ ಸಾಧ್ಯ ಆಗುತ್ತಾ? ಇಲಿ ಕೂಡ ಹೊರಟವು. ಇಲಿಗಳನ್ನು ನಂಬಿದ್ದ ಹಾವು ಹಿಂಬಾಲಿಸುತ್ತವೆ. ಇಲಿನ ತಿಂದು ಬದುಕ್ತಿದ್ಯಾರು? ಹಾವು ಕೂಡ ಹೋದ್ವು. ಕೊರೆಯುವ ಚಳಿ, ಸುಡುವ ಬಿಸಿಲು, ಹರಿವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗುತ್ತವೆ. ನೋಡಿ, ಈ ಕಾಡಿನ ಒಂದು ನಾಶದಿಂದ ಎಷ್ಟೆಲ್ಲ ಪ್ರಾಣಿಗಳಿಗೆ ತೊಂದರೆ ಆಗ್ತಾ ಇದೆ. ಪಕ್ಷಿಗಳಿಗೆ, ಜಿಂಕೆಗಳಿಗೆ, ಹುಲಿ, ಚಿರತೆಗಳಿಗೆ, ಕಣ್ಕಪ್ಪಡಿಗಳಿಗೆ, ಹಾವುಗಳಿಗೆ, ಎಲ್ಲವೂ ಕೂಡ, ಇಲಿಗಳನ್ನು ನಂಬಿರ್ತಕ್ಕಂಥ ಹಾವುಗಳು ಎಲ್ಲವೂ ಕೂಡ, ಎಲ್ಲ ಪ್ರಾಣಿಗಳು ಬೇರೆ ಕಡೆ ಹೋಗೋ ಒಂದು ಸಂದರ್ಭ ಹೋಗ್ತವೆ. ಜೊತೆಲಿ ಎಷ್ಟೋ ಪ್ರಾಣಿಗಳು ಸಾವನ್ನು ಹೊಂದುತ್ತಾ ಇದ್ದಾವೆ. ಇಂತಹ ಭೂಮಿಯನ್ನು ಹೊಲಗಳಿಗೆ ಬಳಸಿದರೆ ಅಲ್ಲಿ ಹೊಸ ಪ್ರಾಣಿಗಳು ಬೀಡು ಬಿಡುವು. ಆದರೆ ಅದನ್ನು ಹಾಗೇ ಬಿಟ್ಟರೆ, ಅಂದರೆ ಆ ಕಾಡನ್ನು ನಾಶ ಮಾಡಿ ಮನುಷ್ಯ ಈಗ ಬಿಲ್ಡಿಂಗ್ಗಳು ಕಟ್ಟೋದು, ಕಾರ್ಖಾನೆಗಳನ್ನು ಕಟ್ಟೋದು, ಇವನ್ನೆಲ್ಲ ಮಾಡ್ತಾ ಇದ್ದಾನೆ. ಅದಕ್ಕೆ ಬದಲಾಗಿ ಅಟ್ಲೀಸ್ಟ್ ಹೊಲಗಳಿಗೋಸ್ಕರನಾದರೂ ಉಪಯೋಗಿಸಿದ್ರೆ ಹೊಸ ಪ್ರಾಣಿಗಳಾದರೂ ಬಂದು ವಾಸ ಮಾಡಬಹುದು ಅಂತೇಳಿ ಲೇಖಕರು ಹೇಳ್ತಾ ಇದ್ದಾರೆ. ಇದರಂತೆ ಮಾನವನು ವಿಮಾನ, ರೈಲ್ವೆ, ಮೋಟಾರು ನಿಲ್ದಾಣಗಳನ್ನು ಕಟ್ಟುವುದರಿಂದ, ಹೆದ್ದಾರಿಗಳನ್ನು ಮಾಡುವುದರಿಂದ, ಬಹಳ ಕಾಲದಿಂದ ಇದ್ದ ಸರೋವರ, ಕೆರೆ, ಹೊಂಡಗಳನ್ನು ಬೇರೆಯೇ ಕೆಲಸಕ್ಕೆ ಬಳಸುವುದು ವಾಡಿಕೆ. ನೋಡಿ, ಮನುಷ್ಯ ಕಾಡನ್ನು ನಾಶ ಮಾಡಿ ವಿಮಾನ ನಿಲ್ದಾಣಗಳನ್ನು ಮಾಡ್ತಾ ಇದ್ದಾನೆ, ರೈಲ್ವೆ ಸ್ಟೇಷನ್ಗಳನ್ನು ಮಾಡ್ತಾ ಇದ್ದಾನೆ, ಮೋಟಾರ್ಗಳನ್ನು ನಿಲ್ಲಿಸಲಿಕ್ಕೆ, ಹೆದ್ದಾರಿಗಳನ್ನು ಓಡಾಡಿಸ್ಲಿಕ್ಕೆ, ಹೆದ್ದಾರಿಗಳನ್ನು ಅಂದರೆ ದೊಡ್ಡ ದೊಡ್ಡ ಹೆದ್ದಾರಿಯನ್ನು ಮಾಡಲಿಕ್ಕೆ ಈಗಲೂ ಕೂಡ ನಮ್ಮ ಚಿತ್ರದುರ್ಗದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ನೋಡಿದ್ದೀರಾ, ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಮರಗಳು ಹೋಗಿದ್ದಾವೆ. ಅಂದರೆ ಒಂದು ದಾರಿಯನ್ನು ಮಾಡಲಿಕ್ಕೆ ಇಷ್ಟೆಲ್ಲ ನಾಶ ಮಾಡ್ತಾ ಇದ್ದಾನೆ. ಹೀಗೆ ಮಾಡೋದ್ರಿಂದ ಬರೀ ಗಿಡ ಮರಗಳು ಮಾತ್ರ ಅಲ್ಲ, ಸರೋವರಗಳನ್ನು ನಾಶ ಮಾಡ್ತಿದ್ದಾನೆ, ಕೆರೆಗಳನ್ನು, ಹೊಂಡಗಳನ್ನು, ಇವನ್ನೆಲ್ಲನೂ ಉಪಯೋಗಿಸ್ಕೊಂಡು ಇವನ್ನೆಲ್ಲ ಮಾಡ್ತಾ ಇದ್ದಾನೆ ಮನುಷ್ಯ. ಆದ್ದರಿಂದ ಕಾರ್ಖಾನೆ, ಊರುಗಳನ್ನು ಬೆಳೆಸುವುದಕ್ಕೆ ಕಾಡು, ಗಿಡ, ಗಂಟಿಗಳನ್ನು ಕಡಿಯುವುದರಿಂದ ಆಗುವ ಲಾಭಕ್ಕಿಂತ ಹಾನಿಯೇ ಹೆಚ್ಚು ಎಂಬುದು ಜನಸಾಮಾನ್ಯರಿಗೆ ಅರಿವಾಗುವುದೇ ಇಲ್ಲ. ಆದರೆ ನಮಗೆ ಅನಿಸ್ತಾ ಇರುತ್ತೆ, ಅಯ್ಯೋ ದೊಡ್ಡ ರೋಡ್ ಆಗಿದೆ, ದೊಡ್ಡ ಕಾರ್ಖಾನೆ ಆಗಿಬಿಟ್ಟಿದೆ, ದೊಡ್ಡ ರೈಲ್ವೆ ಸ್ಟೇಷನ್ ಆಗಿದೆ ಅಂತ. ಆದರೆ ಅದನ್ನು ಎಂಥ ಸ್ಥಳದಲ್ಲಿ ಮಾಡಿದ್ದಾರೆ, ಯಾವುದನ್ನು ನಾಶ ಮಾಡಿ ಅದನ್ನು ಕಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ ಅಲ್ವಾ. ಜನಸಾಮಾನ್ಯರಾಗಿದ್ದು ನಮಗೆ ಅರಿವೇ ಆಗೋದಿಲ್ಲ ಅದರದ್ದು. ಆದ್ದರಿಂದ ಅಧಿಕಾರದಲ್ಲಿದ್ದವರು ಏನು ಮಾಡಬೇಕು, ಅದಕ್ಕಿಂತ ಮಿಗಿಲಾಗಿ ಮುಂದಿನ ಪೀಳಿಗೆಗೆ ಇಂದೇ ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಆಗು ಹೋಗುಗಳನ್ನು ವಿವರವಾಗಿ ಅಭ್ಯಸಿಸಿ, ಮಾನವನ ಚಟುವಟಿಕೆ ಮಾನವನಿಗೆ ಕಂಟಕಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ವಿಧಾಯಕವಾಗಿ ಕಾರ್ಯಕ್ರಮಗಳನ್ನು ಕೈಗೊಂಡರೆ ಮಾತ್ರ ಈ ಹಿಂದೆ ಮಾಡಿದ ತಪ್ಪುಗಳೆಲ್ಲ ಮುಂದೆಯೂ ಆಗುವುದು ನಿಂತೀತು. ಅಂದರೆ ಈಗ ಮಕ್ಕಳೇ ನಾವೆಲ್ಲ ಹಂಗಾದರೆ ರೋಡ್ ಮಾಡೋದು ಬೇಡವಾ ಮಿಸ್, ಹಂಗಾರೆ ಫ್ಯಾಕ್ಟ್ರಿಗಳಾಗೋದು ಬೇಡವಾ ಮಿಸ್ ಅಂತ ನೀವು ಯೋಚನೆ ಮಾಡ್ಬೋದು. ಆದರೆ ಆಗಬೇಕು ಮಕ್ಕಳು, ಅವೆಲ್ಲ ಆಗಬೇಕು. ಅಭಿವೃದ್ಧಿ ಅಂದರೆ ಅಭಿವೃದ್ಧಿ ಹೊಂದಬೇಕು. ಆದರೆ ಏನಾಗುತ್ತೆ, ಅದಕ್ಕೆ ಬದಲಾಗಿ ಮನುಷ್ಯ ಅದನ್ನು ಮಾಡೋ ಮುಂಚೆ 1000 ಪಟ್ಟು ಯೋಚನೆ ಮಾಡಬೇಕು. ಈಗ ವಿಜ್ಞಾನಿಗಳು ಏನೆಲ್ಲ ಕಂಡುಹಿಡಿತಿದ್ದಾರಲ್ವ ಹೊಸದಾಗಿ, ಇದನ್ನು ಕಂಡುಹಿಡೀಲಿ. ಮುಂದಿನ ಪೀಳಿಗೆಗೆ ಈ ಯಾವುದೇ ತೊಂದರೆಗಳು ಆಗದ ರೀತಿಯಲ್ಲಿ, ಈಗ ಕಾಡನ್ನು ನಾಶವಾಗದ ರೀತಿಯಲ್ಲಿ ಇವನ್ನುಗಳನ್ನೆಲ್ಲ ಕಟ್ಟೋ ವ್ಯವಸ್ಥೆಯನ್ನು ಮಾಡಬೇಕು. ಇಷ್ಟು ಮಾತ್ರ ಅಲ್ಲ, ಮುಂದಿನ ಪೀಳಿಗೆ ಅಂತಕ್ಕಂಥದ್ದು ನಿರಾಳವಾಗಿ ಸುಂದರವಾದ ಒಂದು ಜೀವನವನ್ನು ನಡೆಸಲಿಕ್ಕೆ ಬೇಕಾದಂತಹ ಒಂದು ಕಾರ್ಯಕ್ರಮಗಳನ್ನು ಮಾತ್ರ ಹಮ್ಮಿಕೊಳ್ಳಬೇಕು. ವಿಧಾಯಕ ಅಂದರೆ ರಚನಾತ್ಮಕ, ಅಂದರೆ ಹೊಸದಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು. ಆಗ ಮಾತ್ರ ಈಗಾಗಿರ್ತಕ್ಕಂಥ ತಪ್ಪು, ಈಗಾಗಲೇ ಇವೆಲ್ಲ ನಡೆದು ಹೋಗಿವೆ, ಇವ್ಯಾವ ಆಗದಂತೆ ಮುಂದೆ ನಾವು ಎಚ್ಚರಿಕೆ ವಹಿಸಬೇಕು ಅಂದ್ಕೊಂಡಿದ್ದೀನಿ ಮಕ್ಕಳೇ. ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ. ಅಂದರೆ ನೀವು ಸಹ ಅನೇಕ ಜನರು ಏನು ಮಾಡ್ತಾ ಇದ್ದೀರಾ,
ಅಧಿಕಾರಿಗಳಾಗೋರಿದ್ದೀರಾ, ಮುಂದೆ ವಿಜ್ಞಾನಿಗಳು ಕೂಡ ಆಗೋರಿದ್ದೀರಾ. ನೀವೆಲ್ಲರೂ ಕೂಡ ಈ ರೀತಿಯಲ್ಲಿ ಹೊಸ ಹೊಸ ಕೆಲಸಗಳಿಗೆ ಹೋಗೋರಿದ್ದೀರಾ. ಈ ಏನೇ ಮಾಡಿದರೂ ಕೂಡ ನಮ್ಮ ಪರಿಸರಕ್ಕೆ, ನಮ್ಮ ಪ್ರಾಣಿ ಪಕ್ಷಿ ವೃಂದಕ್ಕೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೀವು ನಡ್ಕೋಬೇಕು. ಈ ಪಾಠದ ಆಶಯ ಕೂಡ ಅದೇ ಮಕ್ಕಳೇ. ನೀವು ಅದನ್ನು ನಡೆಸ್ಕೊಡ್ತೀರಿ ಅಂತ ನಾನು ನಂಬಿದ್ದೀನಿ. ಧನ್ಯವಾದಗಳು.